ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ನಾಳೆ ನಿಮಗೆಲ್ಲರಿಗೂ ಕೂಡ ಎಕ್ಸಾಮ್ 2 ಆರ್ಟ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಕಾಮರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ನಿಮಗೆಲ್ಲರಿಗೂ ಕೂಡ ನಾಳೆ ಅರ್ಥಶಾಸ್ತ್ರ ಇದೆ, ಅಂದರೆ ಎಕನಾಮಿಕ್ಸ್ ಎಕ್ಸಾಮ್ ಇದೆ. ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡುತ್ತಿರುವಂಥದ್ದು. ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ, ಫಿಕ್ಸ್ ಕ್ವಶನ್ಸ್ ಕೊಡಿ, ಪಾಸಿಂಗ್ ಪ್ಯಾಕೇಜ್ ಕೊಡಿ ಅಂತ. ನೋಡಿ ಸರ್, ನಾನು ಅಪ್ಲೋಡ್ ಮಾಡಿರುವಂಥ 3 ಪ್ರಶ್ನೆ ಪತ್ರಿಕೆ ಜೊತೆಗೆ 3 ಮಾಡಲ್ ಕ್ವಶನ್ ಪೇಪರು ಆಯಿತಾ. ಇದನ್ನು ಓದಿದರೆ ಸಾಕು, 80 ಔಟ್ ಆಫ್ 80 ಫಿಕ್ಸ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 2ನಲ್ಲಿ ಅಂತ ಈ ಒಂದು ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೇನೆ. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಚೂಸ್ ದಿ ಕರೆಕ್ಟ್ ಆನ್ಸರ್ಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಸ್ಟಡೀಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಕನ್ಸ್ಯೂಮರ್ ಬಿಹೇವಿಯರ್ ಇಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 2. ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಎಕ್ಸ್ಪ್ರೆಸಸ್ ಯುಟಿಲಿಟಿ ಇನ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2, ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ರ್ಯಾಂಕ್ಸ್ ಇಸ್ ದ ರೈಟ್ ಆನ್ಸರ್. Question number 3. As a result of the increase in the number of firms, there is increase in supply. Then the supply curve is dash ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಬಂದು ಇಲ್ಲಿ ಆಪ್ಷನ್ ಬಿ ಆಗಿರುತ್ತೆ. ಶಿಫ್ಟ್ಸ್ ಟುವರ್ಡ್ಸ್ ರೈಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4 ನೋಡೋಣ ಈಗ. ಇನ್ 1936 ಬ್ರಿಟಿಷ್ ಗವರ್ನಮೆಂಟ್ ಜಾನ್ ಮೇನಾರ್ಡ್ ಕೆನೆಸ್ ಪಬ್ಲಿಷ್ಡ್ ಹಿಸ್ ಸೆಲೆಬ್ರೇಟೆಡ್ ಬುಕ್ ABCD ಅಂತ 4 ಆಪ್ಷನ್ಸ್ಗಳಿದ್ದಾವೆ. ಇದಕ್ಕೆ ಸರಿಯಾದ ಉತ್ತರ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ನೋಡ್ತಾ ಹೋಗೋಣ. NNP ಈಸ್ ಈಕ್ವಲ್ ಟು GNP ಮೈನಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಆಗಿರುತ್ತೆ. ಡಿಪ್ರಿಸಿಯೇಷನ್ ಈಸ್ ದ ರೈಟ್ ಆನ್ಸರ್, ಈಸ್ ಡಿಪ್ರಿಸಿಯೇಷನ್, ಆಪ್ಷನ್ ಬಿ. ಇಲ್ಲಿಗೆ ಸಂಪೂರ್ಣವಾಗಿ ನಮ್ಮ MCQsಗಳು ಮುಕ್ತಾಯವಾಗಿದೆ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಿಗೆ ಹೋಗ್ತಾ ಇದ್ದೇವೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಮಾರ್ಜಿನಲ್ ಆ್ಯಂಡ್ ಆವ್ರೇಜ್ ಪ್ರಾಡಕ್ಟ್ ಕರ್ವ್ಸ್ ಆರ್ ಡ್ಯಾಶ್ ಇನ್ ಶೇಪ್ ಅಂತ ಇದೆ. ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಯು ಶೇಪ್ ಅಂತ, ದಟ್ ಈಸ್ ಇನ್ವರ್ಟೆಡ್ ಯು ಶೇಪ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7. ಫಾರ್ ಎ ಪ್ರೈಸ್ ಟೇಕಿಂಗ್ ಫಾರ್ಮ್ ಮಾರ್ಜಿನಲ್ ರೆವಿನ್ಯೂ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 7ಕ್ಕೆ ಸರಿಯಾದ ಉತ್ತರ AR ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8. ದಿ ಪ್ರಿನ್ಸಿಪಲ್ ಮೋಟಿವ್ ಫಾರ್ ಹೋಲ್ಡಿಂಗ್ ಮನಿ ಈಸ್ ಟು ಕ್ಯಾರಿ ಔಟ್ ಡ್ಯಾಶ್. ಕ್ವಶನ್ ನಂಬರ್ 8, ರೈಟ್ ಆನ್ಸರ್ ಈಸ್ ಟ್ರಾನ್ಸಾಕ್ಷನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9. ಫೈನಾನ್ಷಿಯಲ್ ಇಯರ್ ರನ್ಸ್ ಫ್ರಮ್ ಡ್ಯಾಶ್ ಟು ಡ್ಯಾಶ್ ಇನ್ ಇಂಡಿಯಾ. Right answer is April 1 to March 31st is the right answer. Question number 10. The value of a foreign currency in terms of Indian currency has increased. This is called dash of domestic country currency. Right answer is depreciation. Yen sir. Question number 5 kuda same answer. Question number 10 kuda same answer. Depreciation is the right answer. Now match the following. ಕ್ವಶನ್ ನಂಬರ್ 11. AR ಕಾಣ್ತಾ ಇದಲ್ವ ಎಲ್ಲರಿಗೂ? ಗುಡ್. AR ಹೌದಲ್ವಾ? ನಂತರದಲ್ಲಿ ಪಾಸಿಬಿಲಿಟಿ ಆಫ್ ಏನದು ಸೂಪರ್ ನಾರ್ಮಲ್ ಪ್ರಾಫಿಟ್. ಎಸ್, ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. AR ಈಸ್ ಈಕ್ವಲ್ ಟು TR/Q ಈಸ್ ದ ರೈಟ್ ಆನ್ಸರ್. ಪಾಸಿಬಿಲಿಟಿ ಆಫ್ ಸೂಪರ್ ನಾರ್ಮಲ್ ಪ್ರಾಫಿಟ್, ಸೆಕೆಂಡ್ ಆನ್ಸರ್ಗೆ ಸರಿಯಾದ ಉತ್ತರ ಅಟ್ರಾಕ್ಟ್ಸ್ ನ್ಯೂ ಫಾರ್ಮ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3. ಇನ್ವೆಂಟ್ರಿ, ರೈಟ್ ಆನ್ಸರ್ ಈಸ್ ಸ್ಟಾಕ್ ವೇರಿಯಬಲ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4. GDP ಎಲ್ಲರೂ ಬರದೇ ಬರೀತೀರ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೇವಿಂಗ್ಸ್ Y-C ಇಸ್ ದ ರೈಟ್ ಆನ್ಸರ್. ಅದೇ ಅವರೇ ಕೊಟ್ಟುಬಿಟ್ಟಿದ್ದಾರೆ, ಮತ್ತೇನು ಚೇಂಜ್ ಮಾಡುವ ಅವಶ್ಯಕತೆಯೇ ಇಲ್ಲ. ಆಯಿತಾ? ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. 5 MCQs ಆಯಿತು, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮುಗೀತು. ನಂತರದಲ್ಲಿ ಮತ್ತೇನಾಯ್ತು ರೀ, ಏನಂತೀರಾ, 5 ಮ್ಯಾಚ್ ದ ಫಾಲೋಯಿಂಗ್ ಕೂಡ ಮುಗಿದು ಹೋಯಿತು. ಈಗ ಆನ್ಸರ್ ಇನ್ ಎ ಸೆಂಟೆನ್ಸ್ ಅಂತ ಇದೆ, ಅಂದರೆ 1 marks ಕ್ವಶನ್. ಈಚ್ ಕ್ವಶನ್ ಕ್ಯಾರೀಸ್ 1 marks. ಲೆಟ್ ಅಸ್ ಸ್ಟಾರ್ಟ್. ವಾಟ್ ಈಸ್ ಪಾಸಿಟಿವ್ ಎಕನಾಮಿಕ್ಸ್ ಅನಾಲಿಸಿಸ್? ರೈಟ್ ಆನ್ಸರ್ ಈಸ್ ಪಾಸಿಟಿವ್ ಎಕನಾಮಿಕ್ಸ್ ಎಕ್ಸ್ಪ್ಲೈನ್ ಫಂಕ್ಷನ್ ಆಫ್ ದಿ ಎಕನಾಮಿ, no valuation. That is the right answer for question number 16.
ಕ್ವಶನ್ ನಂಬರ್ 17, ಡಿಫೈನ್ ನಾರ್ಮಲ್ ಪ್ರಾಫಿಟ್. ಇದಕ್ಕೆ ಸರಿಯಾದ ಉತ್ತರ ಮಿನಿಮಮ್ ಲೆವೆಲ್ ಆಫ್ ಪ್ರಾಫಿಟ್ ದಟ್ ಈಸ್ ನೀಡೆಡ್ ಟು ಕೀಪ್ ಎ ಫರ್ಮ್ ಇನ್ ದಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಈಸ್ ಡಿಫೈನ್ಡ್ ಆ್ಯಸ್ ನಾರ್ಮಲ್ ಪ್ರಾಫಿಟ್. ಕ್ವಶನ್ ನಂಬರ್ 18, ಎಕ್ಸ್ಪ್ಯಾಂಡ್ CRR. ಭಾಳ ಈಸಿ ಅಲ್ವಾ? ಕ್ಯಾಶ್ ರಿಸರ್ವ್ ರೇಷಿಯೋ. ಕ್ಯಾಶ್ ರಿಸರ್ವ್ ರೇಷಿಯೋ. ಕ್ವಶನ್ ನಂಬರ್ 19 ನೋಡೋಣ. ಮೆನ್ಷನ್ ಎನಿ 2 ಫಿಸ್ಕಲ್ ವೇರಿಯಬಲ್ಸ್ ವಿಚ್ ಇನ್ಫ್ಲೂಯೆನ್ಸ್ ಅಗ್ರಿಗೇಟ್ ಡಿಮ್ಯಾಂಡ್ ಅಂತ ಇದೆ. 19ಕ್ಕೆ ಸರಿಯಾದ ಉತ್ತರ ಟ್ಯಾಕ್ಸ್ ಆ್ಯಂಡ್ ಗೌರ್ನಮೆಂಟ್ ಎಕ್ಸ್ಪೆಂಡಿಚರ್. ಕ್ವಶನ್ ನಂಬರ್ 20, ಹೂ ಆರ್ ಫ್ರೀ ರೈಡರ್ಸ್. ಇದಕ್ಕೂ ಭಾಳ ಈಸಿ. ಫ್ರೀ ರೈಡರ್ಸ್ ಆರ್ ದೋಸ್ ನಾನ್ ಪೇಯಿಂಗ್ ಯೂಸರ್ಸ್ ಆಫ್ ಪಬ್ಲಿಕ್ ಗೂಡ್ಸ್ ಆರ್ ದಿ ಫ್ರೀ ರೈಡರ್ಸ್. ಈಗ ಪಾರ್ಟ್ ಬಿ ಕಡೆಗೆ ನಾವು ಹೋಗ್ತಾ ಇದ್ದೀವಿ, ಆದರೆ ಸಮಯವಿಲ್ಲ. ಹೀಗೆಲ್ಲ ನಾನು ಪ್ರತಿಯೊಂದಕ್ಕೂ ಆನ್ಸರ್ ಹಾಕ್ತಾ ಹೋದರೆ ಭಾಳ ಕಷ್ಟ ಆಗುತ್ತೆ, ಹೌದಲ್ವಾ? ಇದು ಕೂಡ ಭಾಳ ಈಸಿಯಾಗಿ ಇರುವಂತಹ ಕ್ವಶನ್ ಆನ್ಸರ್ಸು, ಭಾಳ ಇಂಪಾರ್ಟೆಂಟು. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಈ ಎಲ್ಲ ಪ್ರಶ್ನೆಗಳನ್ನು ಎಕ್ಸಾಮ್ಗಿಂತ ಮುಂಚೆ ಇವತ್ತು ಕೂತ್ಕೊಂಡು ಎಲ್ಲ ರಿವೈಸ್ ಮಾಡಿ ಒಮ್ಮೆ ನೋಡಿಕೊಂಡು ಎಕ್ಸಾಮಿಗೆ ಹೋಗಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ನಾನು ನಿಮಗೆ ಹೇಳಿದ ಹಾಗೆ ತಾವುಗಳು ದಯವಿಟ್ಟು 3 ಮಾಡಲ್ ಕ್ವಶನ್ ಪೇಪರ್ಗಳು, ನಾನು ಅಪ್ಲೋಡ್ ಮಾಡಿರುವಂಥ 3 ಪ್ರಶ್ನೆ ಪತ್ರಿಕೆಗಳು ಇಷ್ಟು ಸಾಕು ಸರ್. 80 ಔಟ್ ಆಫ್ 80 ತಾವುಗಳು ತೆಗಿತೀರಾ. ಪೇಪರ್ ವಿಲ್ ಬಿ ಮೋರ್ ಈಸಿ. ನನ್ನ ಪ್ರಕಾರ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 1 ಪೇಪರ್ ಕೂಡ ಅದರಿಂದ ಪ್ರಶ್ನೆಗಳು ಕೂಡ ರಿಪೀಟ್ ಆಗುವ ಸಾಧ್ಯತೆ 90% ಇದೆ. ಯಾಕಂದರೆ ನಾನು ಇಂಗ್ಲೀಷ್ ಪೇಪರ್ ನೋಡಿದಾಗ ಅಥವಾ ಬೇರೆ ಸಬ್ಜೆಕ್ಟ್ ಪೇಪರ್ಸ್ಗಳನ್ನು ನೋಡಿದಾಗ ಟ್ಯಾಲಿ ಮಾಡಿದಾಗ ಆವಾಗ ಗೊತ್ತಾಗಿದ್ದೇನು ಅಂದರೆ ಫ್ರಮ್ ಎಕ್ಸಾಮ್ 1 ಆಲ್ಸೋ ದೇ ಆರ್ ಟೇಕಿಂಗ್ ಸಮ್ ಕ್ವಶನ್ಸ್. ಸೊ ದಟ್ ಈಸ್ ದ ರೀಸನ್ ಐ ರಿಕ್ವೆಸ್ಟ್ ಯು ಪ್ಲೀಸ್ ಆಯಿತಾ, ಗೋ ಥ್ರೂ ವಿತ್ ಆಲ್ ದೋಸ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಟ್ರೈ ಟು ಗೆಟ್ ಗುಡ್ ಮಾರ್ಕ್ಸ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಯಾರಿಗೆಲ್ಲ POQs ಪ್ರಾಬ್ಲಮ್ ಇದೆಯೋ ಅದರ ಮೇಲೆ ನಿನ್ನೆ ನಾನು ಒಂದು ವಿಡಿಯೋ ಈಗಾಗಲೇ ರಿಲೀಸ್ ಮಾಡಿದ್ದೇನೆ POQಸಿಂದು. ಅದನ್ನು ಯುಟಿಲೈಸ್ ಮಾಡಿಕೊಂಡ್ರೆ 10ಕ್ಕೆ 10 ಲಾಸ್ಟ್ ಮೇನ್ ಕ್ವಶನ್ನು ನಿಮಗೆ ಖಚಿತ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.